ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಶಿಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಕಿಚನ್ ಗಾರ್ಡನ್ನಲ್ಲಿರುವಂತಹ ಹಣ್ಣಿನ ಗಿಡಗಳಲ್ಲಿ ಯಾವ ಗಿಡಗಳೆಲ್ಲ ಹಣ್ಣು ಬಿಟ್ಟಿದೆ ಅಂತ ಹೇಳಿ ನೋಡ್ಕೊಂಡು ಬರುವ. ಈಗ ನೀವು ಮೊದಲಿಗೆ ನೋಡ್ತಿರುವಂಥದ್ದು ಮಲ್ಬೆರಿ ಪ್ಲ್ಯಾಂಟ್. ನೀವು ನೋಡ್ತಿರ್ಬೋದು, ಸುಮಾರಷ್ಟು ಹಣ್ಣುಗಳು ಬಿಟ್ಟಿದೆ. ಈಗ ಕಾಯಿ ಸುಮಾರು 2 ವಾರಗಳ ಹಿಂದೆ ನಾನು ಒಂದು ಕಟ್ಟಿಂಗ್ಸ್ನಿಂದ ನಟ್ಟಂತಹ ಗಿಡ ಇದು ಓಲ್ಡ್ ಗಿಡ. ಇದರಲ್ಲಿ ಕೂಡ ಸುಮಾರಷ್ಟು ಹಣ್ಣುಗಳು ಬಿಟ್ಟಿದೆ. ನೀವು ಎಷ್ಟು ಸಲ ಕಟ್ ಮಾಡ್ತಾ ಇರ್ತೀರಾ ಅಷ್ಟು ಸಲನೂ ಇದರಲ್ಲಿ ಹಣ್ಣುಗಳು ಬರ್ತಾ ಇರ್ತವೆ. ಈ ಹಣ್ಣು ಕ್ಯಾನ್ಸರ್ಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ಇನ್ನು ಎರಡನೇದಾಗಿ ನೀವು ನೋಡ್ತಾ ಇರುವಂಥದ್ದು ವೈಟ್ ಜಾಮೂನ್ ಪ್ಲ್ಯಾಂಟ್, ಅಂದರೆ ಇದಕ್ಕೆ ಬಿಳಿ ನೇರಳೆ ಹಣ್ಣು ಅಂತ ಹೇಳ್ತಾರೆ. ಇದು ಸುಮಾರು 1 ವರ್ಷಗಳ ಹಿಂದೆ ನಾನು ಗ್ರೋ ಬ್ಯಾಗಲ್ಲಿ ನಟ್ಟಂಥ ಗಿಡ. ನೀವು ನೋಡ್ತಿರ್ಬೋದು, ಒಂದು 4 ಹಣ್ಣು ಬಿಟ್ಟಿದೆ ಇದರಲ್ಲಿ. ನಂತರ ಇದು ನನ್ನ ಸ್ಟಾರ್ ಫ್ರೂಟ್ ಪ್ಲ್ಯಾಂಟ್. ಇದಕ್ಕೆ ಸುಮಾರು 2 ವರ್ಷ ಆಯಿತು. ಸುಮಾರಷ್ಟು ಹೂಗಳು ಬಿಟ್ಟಿದೆ. ಅಲ್ಲಲ್ಲಿ ಕೆಲವು ಸಣ್ಣ ಸಣ್ಣ ಕಾಯಿಗಳು ಕೂಡ ಆಗಿದೆ. ಇದು ಒಂದು ಸೀಸನಲ್ ಫ್ರೂಟು. ಇದೀಗ ಈ ಹೂಗಳು ಸುಮಾರು 1 ತಿಂಗಳ ನಂತರ ನಮಗೆ ಹಾರ್ವೆಸ್ಟಿಗೆ ಸಿಗ್ತದೆ. ಈಗ ನೀವು ನೋಡ್ತಿರುವಂಥದ್ದು ಸೀತಾಫಲ ಹಣ್ಣಿನ ಗಿಡ. ಇದಕ್ಕೆ ಕಸ್ಟರ್ಡ್ ಆ್ಯಪಲ್ ಅಂತ ಕೂಡ ಹೇಳ್ತಾರೆ. 2 ಕಾಯಿ ಬಿಟ್ಟಿದೆ. ಅಂದರೆ ಈ ಗಿಡ ತುಂಬ ಸಣ್ಣದಾಗಿದೆ. 1 ವರ್ಷಗಳ ಹಿಂದಷ್ಟೇ ನಟ್ಟಿರುವಂಥದ್ದು. 2 ಹಣ್ಣು ಬಿಟ್ಟಿದ್ದು ನನಗೆ ಅಂತೂ ತುಂಬ ಖುಷಿಯಾಗಿದೆ. ಇದು ನನ್ನ ಫೇವ್ರೆಟ್ ಫ್ರೂಟ್ ಅಂತಲೇ ಹೇಳ್ಬೋದು. ಆನಂತರ ಇದು ಸ್ವೀಟ್ ಲೆಮನ್ ಪ್ಲ್ಯಾಂಟ್. ಸಣ್ಣ ಗಿಡ. ಸುಮಾರು 4-5 ತಿಂಗಳ ಹಿಂದೆ ತಂದು ನಾನು ಪಾಟಲ್ಲಿ ನೆಟ್ಟಿದ್ದೆ. ಸುಮಾರಷ್ಟೊಂದು ಹಣ್ಣುಗಳಾಗಿದೆ. ಇದುವರೆಗೂ ನಾನು ಇದನ್ನು ಟೇಸ್ಟ್ ಮಾಡಿಲ್ಲ, ನೋಡಬೇಕು ಹೇಗಿರುತ್ತೆ ಅಂತ ಹೇಳಿ. ಇದು ಬೇರೆ ಲೆಮನ್ಗಿಂತ ಇದನ್ನು ತಿನ್ನುವಾಗ ಸ್ವೀಟ್ನೆಸ್ ಇರ್ತದೆ ಅಂತ ಹೇಳ್ತಾರೆ. ನೋಡುವ ಹಣ್ಣಾದಾಗ ಹೇಗಿರ್ತದೆ ಅಂತೇಳಿ. ಆನಂತರ ಇದು ನನ್ನ ಟೇಬಲ್ ಆರೆಂಜ್ ಪ್ಲ್ಯಾಂಟ್. ಅಂದರೆ ಇದನ್ನು ಜ್ಯೂಸ್ ಆರೆಂಜ್ ಅಂತ ಕೂಡ ಹೇಳ್ತಾರೆ. ಇದು ಹಣ್ಣಾಗ್ತದೆ. ಹಣ್ಣಾದಾಗ ಆರೆಂಜ್ ಕಲರ್ ಆಗ್ತದೆ. ಆನಂತರ ಇದನ್ನು ನಾವು ಜ್ಯೂಸ್ ಮಾಡ್ಕೊಳ್ಬೋದು. ತುಂಬಾ ಹುಳಿ ಇರುತ್ತೆ, ಹಾಗೆ ತಿನ್ನಲಿಕ್ಕಾಗಲ್ಲ. ಬರೀ ಜ್ಯೂಸ್ ಮಾಡಿ ಕುಡಿಬೋದು ಅಷ್ಟೇ. ಆದರೆ ಲೆಮನ್ನ ಬದಲಿಗೆ ನಾವು ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಹುಳಿ ಇರುತ್ತೆ. ಇದು ಪೀನಟ್ ಬಟರ್ ಫ್ರೂಟು. ಇದು ತಂದಟ್ಟು ಸುಮಾರು ಒಂದು 5 ತಿಂಗಳಾಯ್ತು ಅಷ್ಟೇ. ಆದರೆ ತಂದ ಕೂಡಲೇ ಇದರಲ್ಲಿ ಫ್ರೂಟ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಇದರ ಟೇಸ್ಟ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆದರೆ ಹಣ್ಣಿನ ಕಲರ್ ಅಂತೂ ಸಖತ್ತಾಗಿರುತ್ತೆ. ಇದೀಗ ಹಣ್ಣಾಗಲಿಕ್ಕಾಗಿದೆ. ಸುಮಾರಷ್ಟು ಹಣ್ಣುಗಳು ಕಾಣ್ತಾ ಇರ್ಬೋದು ಇದರಲ್ಲಿ. ಆದರೆ ತಿನ್ನಲಿಕ್ಕೆ ಅಷ್ಟೊಂದು ಟೇಸ್ಟಾಗಿರಲ್ಲ. ತಿನ್ನುವಾಗ ಸ್ವಲ್ಪ ಪೀನಟ್ ಬಟರ್ ಟೇಸ್ಟ್ ಬರ್ತದೆ. ನಂತರ ಇದು ನನ್ನ ಗುಗ್ರಿ ಹಣ್ಣಿನ ಗಿಡ. ತುಂಬ ಹೂಗಳು ಬಿಟ್ಟಿದೆ. ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಇಷ್ಟರವರೆಗೆ ಕಾಯಿ ಆಗಲಿಲ್ಲ. ಆದರೆ ಹೂಗಳಂತೂ ಇಡೀ ಗಿಡ ತುಂಬ ನೀವು ನೋಡ್ಬೋದು. ಬರೀ ಹೂಗಳನ್ನೇ ನೋಡ್ಬೋದು. ಎಲೆಗಳಿಗಿಂತ ಹೂಗಳೇ ಜಾಸ್ತಿ ಇದೆ ಇದರಲ್ಲಿ. ಹಾಗೆಯೇ ಇದು ನನ್ನ ಪಪ್ಪಾಯ ಗಿಡ. ಸುಮಾರು ಪಪ್ಪಾಯಿಗಳಾಯಿತು ನನಗೆ ಇದರಲ್ಲಿ. ಇನ್ನೂ 1-2 ಇದೆ ಹಣ್ಣಾಗಲಿಕ್ಕೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಮನೆ ಹತ್ರ ಈ ಥರ ಒಂದು ಪಪ್ಪಾಯ ಗಿಡ ನಡ್ಕೊಂಡು ಬಿಟ್ಟರೆ ನಮಗೆ ಅಂಗಡಿಯಿಂದ ತರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಆನಂತರ ಇದು ನನ್ನ ಶುಗರ್ ಕೇನ್ ಪ್ಲ್ಯಾಂಟ್, ಕಬ್ಬಿನ ಗಿಡ. ಒಂದು ಸಲ ಆಲ್ರೆಡಿ ನಾವು ಹಾರ್ವೆಸ್ಟ್ ಮಾಡಿ ಆಗಿದೆ. ನಂತರ ಈಗ ನೋಡ್ತಾ ಇರ್ಬೋದು ನೀವು, ಇನ್ನೂ ಸುಮಾರಷ್ಟು ಅದರ ಎಳೆಗಳನ್ನು ಇದು ಇನ್ನೊಂದು ಸ್ವಲ್ಪ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ಬೋದು. ಹಾಗೆ ಈಗ ನೀವು ಲಾಸ್ಟಿಗೆ ನೋಡ್ತಾ ಇರುವಂಥದ್ದು ನನ್ನ ವಾಟರ್ ಮೆಲನ್ ಪ್ಲ್ಯಾಂಟನ್ನು. ಒಂದೇ ಒಂದು ವಾಟರ್ ಮೆಲನ್ ಆಗಿದೆ ಅದರಲ್ಲಿ. ಆದರೆ ಇದು ಇನ್ನೂ ಬೆಳೀಲಿಲ್ಲ, ಸ್ವಲ್ಪ ಟೈಮ್ ಹಿಡಿಬೋದು. ಆದರೆ ವಾಟರ್ ಮೆಲನ್ ಹಾಕಿರುವಂಥದ್ದು ಇದು ಫಸ್ಟ್ ಟೈಮ್ ನಾನು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.